ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಕ್ಟೀಸ್ ಕೋನ್ನ ಯಾವ ಥರ ಪ್ರಿಪೇರ್ ಮಾಡೋದು ಮತ್ತು ಯಾವ ಥರ ಮಿಕ್ಸ್ ಮಾಡೋದು ಯಾವ ಥರ ಪೌಡರ್ನೆಲ್ಲ ತೊಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನು ಮಾತಾಡ್ದಂಗೆ ಕ್ವಿಕ್ಕಾಗಿ ವಿಡಿಯೋದೊಳಗಡೆ ಹೋಗೋಣ. ಫಸ್ಟ್ ಒಂದು ಈ ಥರ ವೇನಿಂಗ್ ಮಿಷಿನ್ನ ತೊಗೊಳ್ಳೋಣ. ನಿಮ್ಮ ಹತ್ರ ನಿಮ್ಮ ಕಿಚನಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಆ ವೇನಿಂಗ್ ಮಿಷಿನ್ನ ತೊಗೋಬೋದು. ಇವಾಗ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ 100 ಗ್ರಾಮ್ ಎಣ್ಣೆ ಪೌಡರ್ನ ಹಾಕೋಬೇಕು. ಯಾವತ್ತೇ ಆಗಲಿ ನೀವು ಎಣ್ಣೆ ಪೌಡರ್ನ ಮಿಕ್ಸ್ ಮಾಡ್ತೀರಿ, ನಾವು ಮೆಹಂದಿ ಸೇಲ್ ಮಾಡ್ತೀರಿ ಅಂದ್ರೆ ಟ್ರಿಬಲ್ ಫಿಲ್ಟರ್ ಎಣ್ಣೆ ಪೌಡರ್ನ ತಗೊಳ್ಳಿ. ಯಾವತ್ತಾದ್ರೂ ನೀವು ಮೆಹಂದಿ ಪೌಡರ್ನ ತಗೋಬೇಕು ಅಂದ್ರೆ ಯಾವ್ದಾದ್ರೂ ನಿಮ್ಮ ಮನೆ ಹತ್ರ ಇರುವ ಆರ್ಟಿಸ್ಟ್ ಆಗ್ಲಿ ಮೆಹಂದಿ ಪೌಡರ್ನ ಸೇಲ್ ಮಾಡೋರ ಹತ್ರನೇ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಅಂಗಡಿಲಿ ಸಿಗೋ ಮೆಹಂದಿ ಪೌಡರ್ನ ತಗೊಳಕ್ ಹೋಗ್ಬೇಡಿ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಟ್ರಿಬಲ್ ಫಿಲ್ಟರ್ ಎಣ್ಣೆ ಪೌಡರ್ ಅಂತಾನೆ ಬರುತ್ತೆ, ಅದೇ ಪೌಡರ್ನ ತಗೊಂಡು ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಪ್ರಾಕ್ಟೀಸ್ ಕೋನ್ ಅನ್ನೋದಕ್ಕೋಸ್ಕರ ನಾವು ಯಾವುದೇ ತರ ಆಯಿಲ್ಸ್ನ ಯೂಸ್ ಮಾಡ್ತಾ ಇಲ್ಲ, ವಾಟರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದೀವಿ. ಇದು ಬಂದು ನನಗೆ ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಫ್ಲೈನು, ಅದಕ್ಕೋಸ್ಕರ ನನಗೆ ಮೆಹಂದಿ ಕೋನ್ಸು ಪ್ರಾಕ್ಟೀಸ್ ಕೋನ್ಸ್ ಬೇಕಾಗಿದೆ ತುಂಬಾನೇ, ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಪೌಡ್ರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮೆಹಂದಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರ್ ಇದ್ರೆ ಬೀಟರಿಂದನೂ ಯೂಸ್ ಮಾಡ್ಬೋದು ನೀವು. ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಸ್ಪ್ಯಾಚುಲ ಎಲ್ಲ ತೆಗೆದು ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಮೇಲೆಲ್ಲ ಪೇಸ್ಟ್ ಎಲ್ಲ ಒಣಗೋಗುತ್ತೆ, ಅದಕ್ಕೋಸ್ಕರ ಆ ಪೇಸ್ಟು ಒಣಗ್ದಂಗೆ ಇರೋದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು 1 ನೈಟು ಫುಲ್ಲೂ ನೀವು ಡೈರಿಲೀಸ್ ಆಗೋಕ್ಕೆ ಬಿಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಪೇಸ್ಟು ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕೋನ್ ಪ್ರಿಪೇರ್ ಮಾಡುವಾಗ ತುಂಬಾ ಈಸಿಯಾಗಿ ನನಗೆ ಫಿಲ್ ಮಾಡಬಹುದು. ಅದಕ್ಕೆ ಈ ಥರ ಒನ್ ನೈಟು ನೀಟಾಗಿ ಡೈರಿಲೀಸ್ ಆಗೋಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾವು ಸೆಲೋ ಶೀಟ್ನ ಕಟ್ ಮಾಡೋದು ಯಾವ ಥರ ಅಂತ ನೋಡೋಣ. ಈ ಸೆಲೋ ಶೀಟ್ ಬಂದು ನಿಮಗೆ ಬೊಕ್ಕೆ ಶಾಪ್ಗಳಲ್ಲಿ ಸಿಗುತ್ತೆ. 1 ಶೀಟ್ ಬಂದು 10 ರುಪೀಸ್ ಏನೋ ಆಗುತ್ತೆ, ಬೇಕಿದ್ರೆ ನೀವು ತಗೋಬೋದು. ಇಲ್ಲಾಂದರೆ ಯಾವುದಾದ್ರೂ ಮೆಹಂದಿ ಶಾಪಲ್ಲೂ ನಿಮಗೆ ಸಿಗುತ್ತೆ. ಮೆಹಂದಿ ಪ್ರಾಡಕ್ಟ್ ಎಲ್ಲಿ ಸೇಲ್ ಮಾಡ್ತಾರೋ ಅವ್ರ ಹತ್ರನೂ ಸಿಗುತ್ತೆ, ಮತ್ತು ಆನ್ಲೈನಲ್ಲೂ ಸಿಗುತ್ತೆ, ನಿಮಗೆ ನೋಡಿಕೊಂಡು ತಗೊಳ್ಳಿ. ಇವಾಗ ಶೀಟ್ನ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇರೋ ಇದನ್ನು ಈ ಥರ ಇದು ಮಾಡಿಕೊಂಡು ಒಂದು ಕಟರ್ನ ತಗೊಂಡು ಆ ಥರ ಇಟ್ಕೊಂಡು ಒಂದು ನಿಮ್ಗೆ ಏನಾದರೂ ಅಲ್ಲಿ ಕರೆಕ್ಟಾಗಿ ಇಲ್ಲ ಅಂದರೆ ಅಲ್ಲೊಂದು ವೆಯ್ಟಾಗಿ ಏನಾದರೂ ಇರೋ ಥರ ಒಂದು ವೇನಿಂಗ್ ಮಿಷಿನು ಏನಾದರೂ ಇಲ್ಲಿ ಒಂದು ಬುಕ್ ಇದ್ರೇನು ಪರವಾಗಿಲ್ಲ ಅದ್ರ ಮೇಲೆ ಇಡಿ. ಅವಾಗ ಕರೆಕ್ಟಾಗಿ ಕಟ್ ಮಾಡುವಾಗ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಅಲ್ಲಿ ಇಟ್ಟು ನೋಡಿ, ಕೊನೆಯಿಂದ ನೀಟಾಗಿ ಕರೆಕ್ಟಾಗಿ ಒಂದು ಲೈನ್ ಥರ ಕ್ರಿಯೇಟ್ ಮಾಡಿ ಅಲ್ಲಿಂದ ನೀಟಾಗಿ ನೀವು ಎಳ್ದು ಕಟ್ ಮಾಡಿ. ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ, ಶೀಟ್ ಇನ್ನೊಂದು ಕಡೆ ಕಟ್ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗಲ್ಲ. ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ, ಯಾವುದೇ ಥರ ಹತ್ರ ಕಟ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಶೀಟ್ ಇನ್ನೊಂದು ಕಡೆ ಕಟ್ ಆಗಿ ಹೋಗ್ಬಿಡುತ್ತೆ. ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಫೋಲ್ಡಿಂಗ್ ಮಾಡಿ ಅಲ್ಲೂ ಅಷ್ಟೇ ಎಡ್ಜಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ನಾವು 4 ಫೋಲ್ಡ್ ಮಾಡಿ ನಾವು ನಮ್ಮ ಅಂಗೈ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ ಶೀಟ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಕರೆಕ್ಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಥರ ಕಟ್ ಮಾಡಿ ಎಲ್ಲನೂ ನೀಟಾಗಿ ಇಟ್ಕೋಬೇಕು. ಆವಾಗ ನಾವು ಕಟ್ ಮಾಡುವಾಗ ಅಷ್ಟೇ ಸ್ವಲ್ಪ ಎಡ್ಜೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಈ ಥರ ಒಳಗಡೆ ಎಲ್ಲ ಶೀಟ್ಸ್ ಎಲ್ಲ ಹಾಗೆ ಇರುತ್ತೆ, ಅದನ್ನ ನೋಡಿಕೊಂಡು ಅದನ್ನು ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡು ಒಂದೇ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಕಟ್ ಮಾಡುವಾಗ ಅಷ್ಟೇ ಸ್ವಲ್ಪ ನೋಡ್ಕೊಳ್ಳಿ, ಒಳಗಡೆ ಶೀಟ್ಸ್ ಇದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಅದಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಇನ್ನೊಂದು ಫೋಲ್ಡ್ ಮಾಡಿ ನೀಟಾಗಿ ಕಟ್ ಮಾಡಿದ್ರೆ ನಮಗೆ ಬೇಕಾಗಿರೋ ಸೈಜ್ ನಮಗೆ ಕರೆಕ್ಟಾಗಿ ಸಿಗ್ಬಿಡುತ್ತೆ. ಏನಿಲ್ಲ 4 ಫೋಲ್ಡ್ ಮಾಡಿ ಕಟ್ ಮಾಡಿದ್ರೆ ಸಾಕು. ಈ ಥರ ಕಟ್ ಮಾಡಿ ಈ ಥರ ಶೀಟ್ನೆಲ್ಲ ಇಟ್ಕೊಂಡಾಯ್ತು. ಇವಾಗ ಒಂದು ಗುಂಡ್ ಪಿನ್ನು, ನಿಮ್ಮ ಹತ್ರ ಪಿನ್ಸ್ ಇಲ್ಲ ಅಂದರೆ ಈ ಥರ ಗುಂಡ್ ಪಿನ್ನು ಯೂಸ್ ಮಾಡ್ಬೋದು, ಸ್ವಲ್ಪ ದಪ್ಪ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಪಿನ್ ಇಲ್ಲ ಅಂದ್ರೇನು ಹಾಗೂ ನೀವು ರೋಲ್ ಮಾಡ್ಬೋದು ಶೀಟ್ನ, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಕಟ್ ಮಾಡುವಾಗ ತುಂಬಾನೇ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದನ್ನ ಕಟ್ ಮಾಡೋ ಮೆಥಡ್ ನಿಮಗೆ ಗೊತ್ತಿದ್ರೆ ತುಂಬಾ ಈಸಿಯಾಗಿ ಇದನ್ನ ಮಾಡ್ಕೋಬಹುದು. ಇವಾಗ ಕೋನ್ ರೋಲಿಂಗ್ ಎಲ್ಲ ಈ ತರ ಒಂದೇ ಎಡ್ಜಲ್ಲಿ 1 ಇಂಚ್ ಅಷ್ಟು ಗ್ಯಾಪ್ನ ಬಿಟ್ಟು ಕೋನ್ ರೋಲಿಂಗ್ ಬಂದು ಈ ತರ ನಿಧಾನಕ್ಕೆ ನಾವು ಕಡಲೆಪುರಿ ಯಾವ ತರ ಸುತ್ತೀವೋ ಆ ತರ ನಿಧಾನಕ್ಕೆ ಸುತ್ತಕೊಂಡು ಅಲ್ಲಿ ಬಂದು ನಮಗೆ ಒಂಥರ ವಿ ಶೇಪ್ ಅಲ್ಲಿ ಬರುತ್ತಲ್ವಾ, ಅಲ್ಲಿ ಬಂದು ನಾವು 1 ಇಂಚ್ ಟೇಪ್ನ ಅಲ್ಲಿ ತಗೊಂಡು ಹಾಕೋಬೇಕಾಗುತ್ತೆ. ನೀವು ಯಾವತ್ತಾದ್ರೂ ಕೋನ್ ಮೇಕಿಂಗ್ ಮಾಡುವಾಗ ರೋಲಿಂಗ್ ಮಾಡುವಾಗ 1 ಇಂಚ್ ಟೇಪೇ ತಗೊಳ್ಳಿ, ಆವಾಗ ತುಂಬಾನೇ ಈಸಿಯಾಗಿ ರೋಲಿಂಗ್ನ ಮಾಡ್ಬೋದು. ನಾನು ಎಲ್ಲ ಕೋನ್ಸ್ನು ಇದೇ ತರನೇ ನಾನು ರೋಲ್ ಮಾಡಿ ಇಟ್ಕೋತಾ ಇದ್ದೀನಿ. ಯಾರೆಲ್ಲ ಮೆಹಂದಿ ಆರ್ಟಿಸ್ಟ್ ತುಂಬಾನೇ ಕಷ್ಟಪಟ್ಟು ನೀವು ಕಟಿಂಗು, ಸೀಲಿಂಗು ಮತ್ತೆ ಫಿಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ರೆ ಅಂಥವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.
ಇವಾಗ ರೋಲಿಂಗ್ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ರೋಲ್ ಮಾಡುವಾಗೂ ಅಷ್ಟೇ ಕೊನೆಯಲ್ಲಿ ನೀಟಾಗಿ ಟೇಪ್ ಹಾಕೊಂಡು ಸ್ವಲ್ಪ ಒತ್ತಿ ನೀಟಾಗಿ ನೀವು ರೋಲ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಬಿಚ್ಚೋಗೋ ಚಾನ್ಸಸ್ ಇದ್ರೆ ಸ್ವಲ್ಪ ಮುಂದೆ ನೋಡಿ, ಆ ಜಾಗದಲ್ಲಿ ನಿಮ್ಗೆ ಅಲ್ಲಿ ಒಂದು ಟೇಪ್ ಹಾಕೊಂಡು ನೀವು ಸೀಲ್ ಮಾಡ್ಕೋಬಹುದು. ಇವಾಗ ನೈಟ್ ಎಲ್ಲ ಬಿಟ್ಟಿದ್ದೀನಿ, ಇದು ಸೆಕೆಂಡ್ ಡೇ ಬಂದು. ಇವಾಗ ಡೈ ರಿಲೀಸ್ ಎಲ್ಲ ಆಗಿ ಮುಗೀತು. ಅದಕ್ಕೆ ನಾನು ನೋಡಿ ಪೇಸ್ಟ್ ಯಾವ ತರ ಇದೆ ಅಂದ್ಬಿಟ್ಟು, ಇವಾಗ ಸ್ವಲ್ಪ ಕಲರ್ ಬರುತ್ತೆ ಆಕ್ಚುಲಿ. ಅದನ್ನ ಸ್ವಲ್ಪ ಇನ್ನೂ ಕಲರ್ ಬರ್ಬೇಕಂದ್ರೆ ನಾವು ಯೂಕ್ಲಿಪ್ಸ್ ಆಯಿಲ್ ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಪಕ್ಕದಲ್ಲಿ ಮೆಹಂದಿ ಶಾಪ್ ಇದ್ರೆ ಅಲ್ಲಿ ಹೋಗಿ ನೀವು ತಗೋಬಹುದು. ಅಲ್ಲಿ ಬಂದು ಯೂಕ್ಲಿಪ್ಸ್ ಆಯಿಲ್ ಮತ್ತೆ ಲ್ಯಾವೆಂಡರ್ ಆಯಿಲ್ ಈ ತರ ಆಯಿಲ್ಸ್ ಎಲ್ಲ ಸಿಗುತ್ತೆ. ಆ ಆಯಿಲ್ ನ ಯೂಸ್ ಮಾಡಿ ನೀವು ಬೇಕಂದ್ರೆ ಬ್ರೈಡಲ್ ಕೋನ್ ತರ ನೀವು ನೀಟಾಗಿ ಕಲರ್ ಬರೋ ತರ ನೀವು ಮಿಕ್ಸ್ ಮಾಡಿ ಇಟ್ಕೋಬಹುದು. ಇವಾಗ ನೋಡಿ ಈ ತರ ಕೈಯಲ್ಲಿಂದಾನೇ ನಾನು ಯಾವುದೇ ತರ ಬೀಟರ್ ಇಂದ ಯೂಸ್ ಮಾಡ್ತಾ ಇಲ್ಲ, ಬೀಟರ್ನೆಲ್ಲ ಯೂಸ್ ಮಾಡ್ತಿಲ್ಲ. ಇವಾಗ ಕೈಯಲ್ಲಿಂದಾನೇ ನೀಟಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೋತಾ ಇದೀವಿ. ಸ್ವಲ್ಪ ನೀರ್ನೇ ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಕೋನ್ ಬಂದು ತುಂಬಾನೇ ನೀರಾಗ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ಈ ತರ ಇದ್ರೆ ಸಾಕಾಗುತ್ತೆ ನಮ್ಮ ಪೇಸ್ಟ್. ನೋಡಿ ಈ ತರ ಕೆಳಗಡೆಯಿಂದ ಸ್ಪ್ಯಾಚುಲಾದಲ್ಲಿ ಎತ್ತಿ ಮೇಲ್ ಬಿಡೋ ಅಷ್ಟರಲ್ಲಿ ಈ ತರ ಒಂದು ಫ್ಲೋ ತರ ಬಿಡ್ಬೇಕು ನಮ್ಗೆ ಮೆಹಂದಿ ಪೇಸ್ಟ್. ಇವಾಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ಸೈಡ್ಗೆ ಇಟ್ಕೊಂಡು ಈ ತರ ಒಂದು ಲೋಟನ ಎತ್ಕೊಂಡು ಅದಕ್ಕೆ ನಾವು ಪೈಪಿಂಗ್ ಬ್ಯಾಗ್ ನ ಈ ತರ ಹಾಕೋಬೇಕಾಗುತ್ತೆ. ಪೈಪಿಂಗ್ ಬ್ಯಾಗ್ ಹಾಕಿ ಅದ್ರ ಮೇಲೆ ಸ್ಟಾಕಿಂಗ್ ನ ಹಾಕಿ ನಾವು ಈ ತರ ಫಿಲ್ಟರ್ ಮಾಡೋದ್ರಿಂದ ಯಾವುದೇ ತರ ಲಮ್ಸ್ ನಾವು ಕಲಿಸಿದಾಗ ಯಾವುದೇ ತರ ಚಿಕ್ಕ ಪಾರ್ಟಿಕಲ್ಸ್ ಇದ್ರೆ ಅದು ನೀಟಾಗಿ ಮಿಕ್ಸ್ ಮಾಡಕ್ ಇದು ಫಿಲ್ಟರ್ ಆಗುತ್ತೆ. ಅವಾಗ ಮಿಕ್ಸ್ ಮಾಡಿರೋ ಪೇಸ್ಟ್ನೆಲ್ಲ ಈ ತರ ಹಾಕೊಂಡು ನಾವು ಫಿಲ್ಟರ್ನ ಮಾಡ್ಕೋಬಹುದು. ನಿಮಗೆ ಬೇಕಿದ್ರೆ ಈ ತರನು ಮಾಡ್ಬೋದು. ಇಲ್ಲ ನಮ್ಮ ಪೇಸ್ಟ್ ಪರವಾಗಿಲ್ಲ ಚೆನ್ನಾಗೇ ಇದೆ ಅಂದ್ರೆ ನೀವು ಅದೇ ಸೇಮ್ ಪೈಪಿಂಗ್ ಬ್ಯಾಗ್ಗೆ ಡೈರೆಕ್ಟ್ ಆಗಿ ಫಿಲ್ ಮಾಡ್ಕೋಬಹುದು. ಈ ತರ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಫ್ಲೋನು ಅಷ್ಟೇ ಮೆಹಂದಿ ಹಾಕುವಾಗ ತುಂಬಾನೇ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ತರ ಇದು ಇಲ್ದಂಗೆ ನೀವು ಫಿಲ್ಟರ್ ಮಾಡಿನೇ ತಗೊಳ್ಳಿ. ಈ ತರ ಒಂದು ಫಿಲ್ಟರ್ ಎಲ್ಲ ಮಾಡಿ ಈ ತರ ಪೈಪಿಂಗ್ ಬ್ಯಾಗಲ್ಲೆಲ್ಲ ಹಾಕಿ ನೀವು ಈ ತರ ನೀವು ಟೈಟ್ ಆಗಿ ಇಟ್ಕೊಂಡು ಎಳಿಬೇಕಾಗತ್ತೆ. ಅವಾಗ ನಿಮ್ಗೆ ಎಲ್ಲ ಫುಲ್ಲು ಮೆಹಂದಿನೂ ಅಷ್ಟೇ ಅದ್ರ ಒಳಗಡೆ ಈ ತರ ಹೋಗುತ್ತೆ. ಅವಾಗ ತೆಗೆದ್ಬಿಟ್ಟು ಅಲ್ಲಿ ಒಂದು ನೀಟಾಗಿ ಕ್ಲಿಪ್ ಹಾಕೋಬಿಡಿ. ಕ್ಲಿಪ್ಪು ಏನಾದ್ರೂ ಇದ್ರೇನು ಪರವಾಗಿಲ್ಲ, ಅಲ್ಲೊಂದು ರಬ್ಬರ್ ಬ್ಯಾಂಡ್ ಇದ್ರೇನು ರಬ್ಬರ್ ಬ್ಯಾಂಡ್ ಹಾಕೋಬಹುದು. ನಿಮಗೆ ಪ್ಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಎಲ್ಲ ಬರುತ್ತಲ್ಲ ಅದನ್ನ ಹಾಕೋಬಹುದು. ಇವಾಗ ನಾವು ರೋಲ್ ಮಾಡಿರೋ ಇಟ್ಟಿರುವ ಕೋನ್ಸ್ ಒಳಗಡೆ ನಾವು ಈ ತರ ಮೆಹಂದಿನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಬಂದು ನಾವು ಫಿಲ್ಲಿಂಗ್ ಅಂತ ಕರಿತೀವಿ. ಫಿಲ್ ಮಾಡ್ಕೊಂಡು ಎಲ್ಲ ಮೆಹಂದಿನೂ ಅಷ್ಟೇ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಇಟ್ಕೊಂಡು ಈ ತರ ಫಿಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಮೆಹಂದಿ ಪೇಸ್ಟ್ ನಾವು ಪ್ರೆಸ್ ಮಾಡಿದಾಗ ಅಲ್ಲಿ ಸ್ವಲ್ಪ ಕೆಳಗಡೆ ಬಿದೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಡ್ರೆಸ್ ಮೇಲೆ ಬಿದೋಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ನೋಡ್ಕೊಂಡು ನೀವು ಈ ತರ ಫಿಲ್ ಮಾಡ್ಕೋಬಹುದು. ನೋಡಿ ಇಷ್ಟು ಪೇಸ್ಟ್ ಆದ್ರೆ ಸಾಕಾಗುತ್ತೆ ನಮಗೆ ಅದನ್ನ ಸೀಲಿಂಗ್ ಮಾಡೋದಿಕ್ಕೆ. ಕೋನ್ ಯಾವತ್ತಾದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ತುಂಬಾನೇ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ. ನಾನು ಎಲ್ಲಾನು ಅಷ್ಟೇ ಈ ತರ ಫಿಲ್ ಮಾಡಿ ಇಟ್ಕೊಬಿಡ್ತೀನಿ. ಆಮೇಲೆ ಬಂದು ಸೀಲಿಂಗ್ ಅಂತೂ ಬೇಗನೆ ಮುಗಿಯುತ್ತೆ. ಸ್ವಲ್ಪ ಕಷ್ಟನೂ ಆಗುತ್ತೆ. ಫಸ್ಟ್ ಟೈಮ್ ನೀವು ಮಾಡ್ತಿರೋದಾದ್ರೆ ನಿಮಗೆ ಕಷ್ಟ ಆಗುತ್ತೆ. ಅದೇ ನಾವು ಪ್ರಾಕ್ಟೀಸ್ ಆಗಿರೋದಾದ್ರೆ ತುಂಬಾನೇ ಈಸಿಯಾಗಿ ಮಾಡ್ಬೋದು. ನನಗೆ ಕೋನ್ಸ್ ಎಲ್ಲ ತುಂಬಾನೇ ಬೇಕಾಗಿತ್ತು, ಅದಕ್ಕೆ ನಾನು ಸ್ವಲ್ಪ 100 ಗ್ರಾಮ್ ಎಣ್ಣೆ ಪೌಡರ್ನ ತಗೊಂಡು ಮಿಕ್ಸ್ ಮಾಡಿ ಈ ತರ ನಾನು ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಕೋನ್ಸ್ ಎಲ್ಲ ನಾನು ಯಾವತ್ತೇ ಆಗಲಿ 15 ದಿವಸ ಒಳಗಡೆನೆ ಯೂಸ್ ಮಾಡೋ ಥರನೇ ನಾನು ಕೋನ್ಸ್ನ ಪ್ರಿಪೇರ್ ಮಾಡ್ಕೋತೀನಿ. ನೀವು ಅಷ್ಟೇ ಯಾವುದಾದ್ರೂ ನಿಮಗೆ ಆರ್ಡರ್ ಬಂದಿದ್ದ ದಿವಸ ಅವತ್ತೇ ನೀವು ಕೋನ್ನ ಫಿಲ್ ಮಾಡಿ ನೀವು ಕೋನ್ಸ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ಯಾವುದೇ ಥರ ಸ್ಟಾಕ್ ಇರೋ ಕೋನ್ಸ್ನ ಕೊಡೋಕೆ ಹೋಗಬೇಡಿ, ಅವಾಗ ನಮಗೆ ಅಷ್ಟೊಂದು ಆರ್ಡರ್ಸು ಚೆನ್ನಾಗಿ ಬರಲ್ಲ. ಅದನ್ನೆಲ್ಲ ನೋಡಿಕೊಂಡು ನೀವು ನೀಟಾಗಿ ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ನಾವು ಕೋನ್ ಸೀಲಿಂಗ್ನ ಮಾಡಬೇಕಾಗತ್ತೆ. ಕೋನ್ ಸೀಲಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಬಂದು 2 ಇಂಚಷ್ಟು ಟೇಪ್ನ ತಗೊಂಡು ನೋಡಿ ಅಲ್ಲಿ ಹಾಕ್ಕೋಬೇಕಾಗತ್ತೆ. ಅಲ್ಲಿ ಹಾಕ್ಕೊಂಡು ಯಾವುದೇ ಪೇಸ್ಟ್ ಮೇಲ್ಗಡೆ ಬರೋ ಥರ ಇದು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅವಾಗ ಮೇಲ್ಗಡೆ ಯಾವುದೇ ಥರ ಪೇಸ್ಟ್ ಮೇಲೆ ಬರಲ್ಲ. ಅವಾಗ ಕೆಳಗಡೆ ಒಂದು 1 ಇಂಚ್ ಟೇಪ್ನ ತಗೊಂಡು ಅಲ್ಲಿ ಸ್ವಲ್ಪ ಕೆಳಗಡೆ ಬಂದು ನೀವು ಸೀಲ್ ಮಾಡಬೇಕಾಗುತ್ತೆ. ಅವಾಗ ಮೇಲ್ಗಡೆ ನಾವು ಪ್ರೆಸ್ ಮಾಡಿದಾಗ ಕೆಳಗಡೆ ಯಾವುದೇ ಥರ ಪೇಸ್ಟ್ನ ಲೀಕ್ ಆಗಲ್ಲ, ಮತ್ತೆ ಎಷ್ಟೇ ಪ್ರೆಸ್ ಮಾಡಿದ್ರೂ ನಮಗೆ ಅಲ್ಲಿ ಮೆಹಂದಿ ಬರಲ್ಲ. ಅದಕ್ಕೆ 1 ಇಂಚ್ ಟೇಪ್ ತಗೊಂಡು ಅಲ್ಲಿ ನೀಟಾಗಿ ಸೀಲ್ ಮಾಡ್ಕೋಬೇಕಾಗುತ್ತೆ. ಇವಾಗ ಮೇಲ್ಗಡೆ ನೋಡಿ ಈ ಥರ 2 ಇಂಚ್ ಟೇಪ್ನ 2 ಟೈಮ್ ತಗೊಂಡು ಅಲ್ಲಿ ನಾವು ಸೀಲ್ ಮಾಡಿಕೊಂಡು ಅಲ್ಲಿ ಒಂದ್ಸತಿ ಪ್ರೆಸ್ ಮಾಡಿ ಕೆಳಗಡೆ 1 ಇಂಚ್ ಟೇಪ್ ತಗೊಂಡು ಅಲ್ಲಿ ನಿಧಾನಕ್ಕೆ ಈ ತರ ಇಟ್ಕೊಂಡು ಕೆಳಗಡೆ ಪ್ರೆಸ್ ಮಾಡಿ ಬಿಡಬೇಕು. ಇವಾಗ ನೋಡಿ ಕೋನ್ ಸೀಲಿಂಗ್ ಯಾವ ತರ ಮಾಡೋದಂತ. ಫುಲ್ ಸೀಲಿಂಗ್ ಈ ತರ ಮಾಡಬೇಕಾಗುತ್ತೆ. ಮೇಲ್ಗಡೆ ಏನಿರುತ್ತೋ ಸೆಲ್ಲೋ ಶೀಟು ಎಕ್ಸ್ಟ್ರಾ ಅದನ್ನ ತಗೊಂಡು ಈ ತರ ಡಬಲ್ ಟ್ವಿಸ್ಟ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಎಡಗಡೆ ಸ್ವಲ್ಪ ಒಂಥರ ವಿ ಶೇಪ್ ಅಲ್ಲಿ ಇರುತ್ತಲ್ವಾ, ಅಲ್ಲಿ ಈ ಕಡೆಯಿಂದ ಎಡಗಡೆಯಿಂದ ಬಲಗಡೆಗೆ ಒಂದ್ಸತಿ ಅದನ್ನ ಟ್ವಿಸ್ಟ್ ಮಾಡಿ, ಮತ್ತೆ ಎಡಗಡೆಯಿಂದ ಬಲಗಡೆಗೆ ಒಂದ್ಸತಿ ಟ್ವಿಸ್ಟ್ ಮಾಡಿ ಸೆಂಟರ್ಗೆ ಅದನ್ನ ನೀಟಾಗಿ ಈ ತರ ಸೀಲ್ ಮಾಡ್ಬೇಕಾಗತ್ತೆ. 2 ಇಂಚಷ್ಟು ಟೇಪ್ನ ತಗೊಂಡು ನೋಡಿ ಆ ತರ ಸೆಂಟರ್ಗೆ ಇಟ್ಟು ಈ ತರ ಕೈಯಲ್ಲಿ ಒಂದ್ಸತಿ ಪ್ರೆಸ್ ಮಾಡಿ ನೀಟಾಗಿ ಎಳೆದ್ಮೇಲೆ ಈ ತರ ರೌಂಡ್ ಆಗಿ ನೀಟಾಗಿ ಬರುತ್ತೆ. ಸೇಮ್ ಇಲ್ಲೂ ಅಷ್ಟೇ 2 ಟೈಮ್ಸ್
ಸ್ಟೆಪ್ ನ ಹಾಕಿ ನೀಟಾಗಿ ಈ ತರ ಎಳ್ಕೊಂಡ್ರೆ ಆಯ್ತು. ಈ ತರ ಒಂದು ಕೋನ್ ರೆಡಿ ಆಗುತ್ತೆ. ಇವಾಗ ಫುಲ್ ನಾವು ನೀಟಾಗಿ ಎಲ್ಲಾ ಕೋನ್ಸ್ ನೀಟಾಗಿ ಸೀಲ್ ಮಾಡೋಣ. ಇವಾಗ ಸೀಲ್ ಮಾಡೋದು ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಸೀಲಿಂಗ್ ಮಾಡುವಾಗ ಕೆಳಗಡೆ ಮೇಲ್ಗಡೆ ಪ್ರೆಸ್ ಮಾಡ್ತಾ ಮಾಡ್ತಾ ಒಳಗಡೆ ಇರೋ ಪೇಸ್ಟ್ ಎಲ್ಲ ಬಂದ್ಬಿಡುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನೀವು ನೀಟಾಗಿ ಸೀಲ್ ಮಾಡಬೇಕಾಗುತ್ತೆ. ಸೀಲಿಂಗು ಅಷ್ಟೇ, ಫಿಲ್ಲಿಂಗು ಅಷ್ಟೇ, ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ನೀವು ಒಂದ್ಸತಿ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ತರ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಅದ್ರ ಮೆಥಡ್ ಮಾತ್ರ ತಿಳ್ಕೊಳ್ಳಿ. ನಾವು ನೆಕ್ಸ್ಟ್ ಮಂತ್ ಮತ್ತೆ ನಮಗೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗಾದ್ರೂ ಜಾಯಿನ್ ಆಗಬೇಕು ಅಂದ್ರೆ ಜಾಯಿನ್ ಆಗಿ. ನಿಯರ್ ಬೈ ನಾವಿರೋದು ಬಂದು ವೈಟ್ ಫೀಲ್ಡ್ ಕಾಡ್ಗೋಡಿ ಹತ್ರ ಇರೋದು. ಯಾರಾದ್ರೂ ಆಫ್ಲೈನ್ ಕ್ಲಾಸ್ ಸರ್ಚ್ ಮಾಡ್ತಾ ಇದ್ರೆ ನೀವು ಜಾಯಿನ್ ಆಗ್ಬೋದು. ಬೇಸಿಕ್ ಇಂದ ಬ್ರೈಡಲ್ ವರ್ಗೂ ಎಲ್ಲಾ ಮೆಥಡ್ ನಾವು ಹೇಳ್ಕೊಡ್ತೀವಿ. ಮಿಕ್ಸಾಲಜಿಯಿಂದ ನಾವು ಬ್ರೈಡಲ್ ಇಂದ ಬೇಸಿಕ್ ಇಂದ ಬ್ರೈಡಲ್ ವರ್ಗೂ ಯಾವ ತರ ನಾವು ಮೆಹಂದಿನ ಹಾಕ್ಬೋದು ಅಂತ ಎಲ್ಲಾನು ಹೇಳ್ಕೊಡ್ತಾ ಇದೀನಿ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇವಾಗ ಎಲ್ಲ ಕೋನ್ಸ್ ನೀಟಾಗಿ ಸೀಲ್ ಮಾಡಿ ಮುಗಿಸ್ತಾ ಇದೀವಿ ನಾವು. ಮತ್ತೆ ನಿಮ್ಗೆ ಏನಾದ್ರೂ ಸ್ಯಾರಿ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಸರ್ವಿಸಸ್ ಬೇಕಿದ್ರೆ ನನಗೆ DM ಮಾಡಿ. ನಾವು ಜಸ್ಟ್ 350 ಇಂದನೂ ನಾವು ಸ್ಯಾರಿ ಪ್ಲೇಟಿಂಗ್ ನ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಾದ್ರೂ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಆನ್ಲೈನ್ ಕ್ಲಾಸಸ್ ಏನಾದ್ರೂ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮೆಹಂದಿ ಕ್ಲಾಸ್ಗೆ ನಾವು ನಮ್ಮ ಕಡೆಯಿಂದ ನಾವು ಕಿಟ್ನೂ ಪ್ರೊವೈಡ್ ಮಾಡ್ತೀವಿ. ನಿಮಗೆ 10 days ವರೆಗೂ ನಿಮ್ಗೆ ಯಾವ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಏನೆಲ್ಲ ಪ್ರಾಡಕ್ಟ್ ಬೇಕೋ ಅದೆಲ್ಲನೂ ಅಷ್ಟೇ ನಮ್ಮ ಕಡೆಯಿಂದನೇ ನಾವು ಕೊಡ್ತೀವಿ. ಮತ್ತು ಸರ್ಟಿಫಿಕೇಟು ಅಷ್ಟೇ ನಮ್ಮ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ಬಂದು ನಾವು ಬ್ರೈಡಲ್ ಮೆಹಂದಿ ಯಾವ ಥರ ನಾವು ಆಯಿಲ್ನ ಯೂಸ್ ಮಾಡಿ ಮಾಡೋದಂತನೂ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಮಾಡಿರೋ ಮೆಹಂದಿಯಲ್ಲಿ ನಾವು ಯಾವ ಥರ ಡಿಸೈನ್ನ ಮಾಡೋದಂತನೂ ನಾನು ಡಿಸೈನ್ಸ್ ಎಲ್ಲ ನಾನು ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ವಿಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.